ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವ್ ಮಾತಾಡ್ತಾ ಇರೋದು. ಮೊನ್ನೆಯಷ್ಟೇ ಚಂದನವನ ಕ್ರಿಟಿಕ್ ಅವಾರ್ಡ್ ಫಂಕ್ಷನ್ ನಡೆದಿದೆ 2025. ಈ ಚಂದನವನ ಕ್ರಿಟಿಕ್ ಅವಾರ್ಡ್ ಮೇಯ್ನ್ ಅಟ್ರಾಕ್ಷನ್ ಅಥವಾ ಮೇಯ್ನ್ ಒಂದು ಉದ್ದೇಶ ಏನಾಗಿದೆ ಅಂದರೆ ಉತ್ತಮ ಚಿತ್ರಗಳಿಗೆ ಅವಾರ್ಡ್ ಕೊಡುವಂಥದ್ದು. ಅದರಲ್ಲಿ ಈ ಬಾರಿ ಮೇಯ್ನ್ ಅಟ್ರಾಕ್ಷನ್ ಅಂದರೆ ನಮ್ಮ ಕಾಂತಾರ ಚಾಪ್ಟರ್ 1 ಮತ್ತು ರಿಷಬ್ ಶೆಟ್ಟಿ ಅವರು. ಸೊ ಈ ಕಾಂತಾರ ಚಾಪ್ಟರ್ 1 ಚಿತ್ರ ಅಕ್ಟೋಬರ್ 2 ವಿಜಯದಶಮಿ ದಿವಸ ರಿಲೀಸ್ ಆಯಿತು. ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಸುಮಾರು 900 ಕೋಟಿ ಹೆಚ್ಚು ಕಲೆಕ್ಷನ್ ಮಾಡಿದೆ. 5 ಭಾಷೆಗಳಲ್ಲೂ ಕೂಡ ರಿಲೀಸ್ ಆಗಿತ್ತು. ಹಾಗಾಗಿ ಈ ಕಾಂತಾರ ಚಾಪ್ಟರ್ 1 ಚಿತ್ರಕ್ಕೆ 9 ವಿಭಾಗಗಳಲ್ಲಿ ಅವಾರ್ಡ್ ಬಂದಿದೆ. ಸೊ ಮೊದಲಿಗೆ ರಿಷಬ್ ಶೆಟ್ಟಿ ಸರ್ಗೆ ಕಂಗ್ರಾಟ್ಸ್ ಹೇಳ್ತೀನಿ. ಯಾಕಂದರೆ ಈ ಒಂದು ಉತ್ತಮ ಚಿತ್ರವನ್ನು ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮತ್ತು ನಿಮಗೆ ಅವಾರ್ಡ್ ಬಂದಿದ್ದಕ್ಕೆ ಅಭಿನಂದನೆಗಳು ಕೂಡ ಹೇಳ್ತಾ ಇದ್ದೀನಿ. ಒಟ್ಟು 26 ವಿಭಾಗಗಳಲ್ಲಿ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಕೊಡ್ತಾರೆ. ಅದರಲ್ಲಿ 9 ವಿಭಾಗಗಳಲ್ಲೇ ಕಾಂತಾರ ಚಾಪ್ಟರ್ 1 9 ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ರಿಷಬ್ ಶೆಟ್ಟಿಯವ್ರಿಗೂ ಅವಾರ್ಡ್ ಬಂದಿದೆ. ಸಿನಿಮ್ಯಾಟೋಗ್ರಫಿ ಆಗಲಿ, ಮ್ಯೂಸಿಕ್ ಆಗಲಿ, DOP ಆಗಲಿ, ಕ್ಯಾಮ್ರಾ ವರ್ಕ್ ಆಗಲಿ, ಸಾಹಿತ್ಯ ಆಗಲಿ, ಹೀಗೆ ಎಲ್ಲ ರೀತಿಯ ವಿಭಾಗಕ್ಕೂ ಅವಾರ್ಡ್ ಬಂದಿದೆ. ಸೊ ಕಾಂತಾರ ಚಾಪ್ಟರ್ 1 ಇದಿನ್ನೂ ಆರಂಭ, ಈಗಷ್ಟೇ ಆರಂಭ ಅವಾರ್ಡ್ ಪಡೆಯುವಂಥದ್ದು. ಇನ್ನೂ ಸ್ಟೇಟ್ ಅವಾರ್ಡ್ ಇದೆ, ಫಿಲಮ್ ಫೇರ್ ಅವಾರ್ಡ್ ಇದೆ, ನ್ಯಾಷನಲ್ ಅವಾರ್ಡ್ ಇದೆ. ಆ ಎಲ್ಲ ಅವಾರ್ಡ್ಗಳು ಕಾಂತಾರ ಚಾಪ್ಟರ್ 1ಗೆ ಖಂಡಿತ ಬಂದೇ ಬರೋಕ್ಕೆ ಡೌಟೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಕಾಂತಾರ ಹೇಗೆ ಮೋಡಿ ಮಾಡ್ತೋ ಕಾಂತಾರ ಚಾಪ್ಟರ್ 1 ಕೂಡ ಅದೇ ರೀತಿ ಈಗಲೂ ಕೂಡ ಎಲ್ಲರ ಮನಸ್ಸಲ್ಲೂ ಅಚ್ಚಳಿಯದಾಗಿ ಇದೆ. ಮತ್ತು ಕಾಂತಾರ ಚಾಪ್ಟರ್ 2 ಕೂಡ ಎಲ್ಲರೂ ಕಾಯ್ತಾ ಇದ್ದಾರೆ, ನೋಡಬೇಕು ಯಾವಾಗ ಬರುತ್ತೋ ಗೊತ್ತಿಲ್ಲ. ಹಾಗಾಗಿ ರಿಷಬ್ ಶೆಟ್ಟಿ ಸಾರ್ಗೆ ಮತ್ತು ಕಾಂತಾರ ಚಾಪ್ಟರ್ 1 ಫಿಲಮ್ ಟೀಮ್ಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. 9 ಅವಾರ್ಡ್ಗಳನ್ನು ಗೆದ್ದುಕೊಂಡಿದ್ದೀರ. ಇದೇ ರೀತಿ ಉತ್ತಮ ಸಿನಿಮಾಗಳನ್ನು ಕನ್ನಡದಲ್ಲೇ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.